ನೋಡ್ಕೊಳ್ಳಿ. ಈಗ ನಾನು ಗ್ಲಾಸಲ್ಲಿ ಒಂದು ನೀರು ಮಡಗಿದ್ದೀನಿ. ಇದು ಬೇಸಿಕಲಿ ಮೈಕ್ರೋವೇನು. ಇದರಲ್ಲಿ ಸ್ಟೀಲ್ ಐಟಮ್ ಏನು ಮಡಗೋಂಗಿಲ್ಲ. ಸ್ಟೀಲು, ಸಿಲ್ವರು, ಮೆಟಲ್ ಐಟಮ್ ಏನು ಮಡಗೋಂಗಿಲ್ಲ. ಟಪ್ಪರ್ವೇರು, ಗಾಜು, ಪಿಂಗಾಣಿ ಮಾಡಿರೋದು ಮತ್ತು ಫೈಬರ್ ಈ ಥರದ್ದು ಮಾತ್ರ ಮಡಗಬೇಕು. ಇದು ಬಂದು ಸಪೋಸ್ ಇನ್ ಕೇಸ್ ಏನಾದ್ರು ನೀವು ಬೇಕರಿಯಿಂದ ಏನೋ ಐಟಮ್ ತಂದಿರ್ತೀರಾ, ಸೊ ಇನ್ಸ್ಟೆಂಟಾಗಿ ಬಿಸಿ ಮಾಡಬೇಕು. ಸೊ ಪಪ್ಸ್ ತಂದಿರ್ತೀರಾ, ಪಪ್ಸ್ನ ಡೈರೆಕ್ಟಾಗಿ ನೀವು ಇಲ್ಲಿ ಮಡಗಬೇಕು, ಬಿಸಿ ಮಾಡಬೇಕು. ಸೊ ಪ್ರೀ ಹೀಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಬಟನ್ ಇದೆಯಲ್ಲ, ಈ ಬಟನ್ ಒಂದ್ಸಲಿ ಪ್ರೆಸ್ ಮಾಡ್ತಂದ್ರೆ 30 ಸೆಕೆಂಡ್ಸು. ಸೊ ಒಂದ್ಸಲಿ ಪ್ರೆಸ್ ಮಾಡ್ತಂದ್ರೆ 30 ಸೆಕೆಂಡ್ಸ್ ಆಗ್ಬಿಡುತ್ತೆ, ಸರಿನಾ? ಇದು ರನ್ನಿಂಗಲ್ಲಿ ಇರಬೇಕಾದ್ರೆ ನೀವು ಡೋರ್ನ ಓಪನ್ ಮಾಡಿದ್ರು ಪ್ರೋಗ್ರಾಮಿಂಗ್ ಆಫ್ ಆಗುತ್ತೆ, ಅದೇ ಪ್ರೋಗ್ರಾಮಿಂಗ್ ಇರುತ್ತೆ, ಬಟ್ ಸ್ಟಾಪ್ ಆಗುತ್ತೆ. ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ರನ್ನಿಂಗಲ್ಲಿ ಇರ್ಬೇಕಾದ್ರೆ ನೀವು ಡೋರ್ ತೆಗಿಬೇಕು ಅಂತಂದರೆ ಒಂದು ಸರಿ ಸ್ಟಾಪ್ ಬಟನ್ ಪ್ರೆಸ್ ಮಾಡ್ತು ಅಂದರೆ ಪ್ರೋಗ್ರಾಮ್ ಅದೇ ಇರುತ್ತೆ, ಬಟ್ ಸ್ಟಾಪ್ ಆಗಿರುತ್ತೆ. ಈಗ ಡೋರ್ ಓಪನ್ ಮಾಡಿ ನೀವು ಬೇಕಾದ್ರೆ ಏನು ಬೇಕಾದ್ರೆ ಮಾಡಿಬಿಟ್ಟು ತಿರ್ಗಾ ಕ್ಲೋಸ್ ಮಾಡಿಬಿಟ್ಟು ರನ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡೋದು. ಸೊ ಈ ಪ್ರೋಗ್ರಾಮ್ನೇ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇದನ್ನ 2 ಸಲ ಪ್ರೆಸ್ ಮಾಡಿದ್ರೆ ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಡ್ತು. ಒಂದ್ಸಲಿ ಮಾಡಿದ್ರೆ ಅದೇ ಪ್ರೋಗ್ರಾಮ್ ಸ್ಟಾಪ್ ಆಗಿರುತ್ತೆ. ಈಗ ನೋಡಿ, ಇದು ಒಂದ್ಸಲಿ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್, 2 ಸಲ ಪ್ರೆಸ್ ಮಾಡಿದ್ರೆ ಹಂಗೆ 30 ಸೆಕೆಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ 30 ಸೆಕೆಂಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನೋಡಿ 4.25 ನಿಮಿಷಕ್ಕೆ ನಿಲ್ಸಿದ್ದೀನಿ ನಾನು ಕುಕಿಂಗ್ ಟೈಮು. ಈಗ 4.25 ನಿಮಿಷ ಆದ ತಕ್ಷಣ ಬೀಪ್ ಸೌಂಡ್ ಬರುತ್ತೆ, ಆಫ್ ಆಗುತ್ತೆ. ಈಗ ನೋಡಿ ಈ ಪ್ರೋಗ್ರಾಮ್ನ ನಾನು ಕ್ಯಾನ್ಸಲ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ, ಈ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಇದೇ ಪ್ರೋಗ್ರಾಮಿಂಗ್ ಸ್ಟಾಪ್ ಆಗುತ್ತೆ. ಇನ್ನೊಂದ್ಸಲಿ 2 ಸಲ ಪ್ರೆಸ್ ಮಾಡಿದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇದು ಬೇಸಿಕ್. ನೆಕ್ಸ್ಟ್ ಬಂದು ಇದು ಬ್ರೇಕ್ಫಾಸ್ಟ್. ಇದೆಲ್ಲ ಆಟೋ ಕುಕ್ ಮೆನು. ಇದರಲ್ಲಿ ಬುಕ್ಕಲ್ಲಿ ರೆಫರ್ ಮಾಡಿರ್ತಾರೆ. ಇದು ಬುಕ್ಕಲ್ಲಿ ಒಂದ್ಸಲ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ BS01. ಈಗ ನೋಡಿ ನಾನು ಪ್ರೆಸ್ ಮಾಡ್ತೀನಿ BS01. 01 ಆದಮೇಲೆ ಸೇಮ್ ಎಲ್ಲದಕ್ಕೂ ಅಷ್ಟೇನೆ, ಇದಕ್ಕೊಂದು ಬರುತ್ತೆ. ನೋಡಿ ಕರೀಸು. ನೆಕ್ಸ್ಟು ಇದು ಕ್ಯಾನ್ಸಲ್. ತಿರ್ಗಾ ಇಂಡಿಯನ್ನು ಸೇಮ್ ಅದೇ ಥರ ಎಲ್ಲದಕ್ಕೂ ಒಂದೊಂದು ಐಟಮ್ ಇರುತ್ತೆ. ಈಗ ನಾನು ಬ್ರೇಕ್ಫಾಸ್ಟ್ ಸೆಲೆಕ್ಟ್ ಮಾಡ್ತೀನಿ. BS01 ಬಂದು ಟೀ ಅಂತ ಐತೆ. BS02 ತಿರ್ಗಾ ಇದೇ ಬಟನ್ನ ಪ್ರೆಸ್ ಮಾಡ್ತಾ ಹೋದರೆ ಹಿಂಗೆ ಪ್ರೋಗ್ರಾಮ್ ಚೇಂಜ್ ಆಗ್ತಾ ಹೋಗುತ್ತೆ. BS6 ಬಂದು ಪಾವ್ ಬಜ್ಜಿ ಅಂತ ಐತೆ. ಸೊ ಪಾವ್ ಬಜ್ಜಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ವೆಯ್ಟ್ ಅಂತ ಇಲ್ಲ ಐತೆ, ವೆಯ್ಟ್ ಡಿಫ್ರೋಸ್ಟ್. ಈ ವೆಯ್ಟ್ ಅನ್ನೋ ಬಟನ್ ಪ್ರೆಸ್ ಮಾಡ್ತೀನಿ. 6:22 ಬಂತು. ತಿರ್ಗಾ ಇದು ಒಂದ್ಸಲಿ ಪ್ರೆಸ್ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಕೊಡ್ತು ಅಂದರೆ ಪಾವ್ ಬಜ್ಜಿ ಆಗಲಿಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಅದೇ ಇನ್ಸ್ಟೆಂಟಾಗಿ ತಗೊಳುತ್ತೆ. ಇದರಲ್ಲಿ 2 ಥರ ವರ್ಕ್ ಮಾಡುತ್ತೆ. ಒಂದು ಮೈಕ್ರೋವೇವು, ಒಂದು ಮೇಲ್ಗಡೆ ಹೀಟ್ ಇರುತ್ತೆ, ಕನ್ವರ್ಷನ್ ಅದು ಇದ್ರಲ್ಲಿ ಬರುತ್ತೆ. ಒಂದು ವೇವ್ಸ್ ಮುಖಾಂತರ ಬಿಸಿ ಆಗುತ್ತೆ, ಇನ್ನೊಂದು ಹೀಟ್ರ್ ಮುಖಾಂತರ ಬಿಸಿ ಆಗುತ್ತೆ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಆಟೋಮೆಟಿಕ್ ಅದೇ ವೇವ್ಸ್ ಮುಖಾಂತರ ಬೇಕಾದರೆ ವೇವ್ಸ್ ಮುಖಾಂತರ ಬಿಸಿ ಆಗುತ್ತೆ, ಹೀಟ್ರ್ ಮುಖಾಂತರ ಬೇಕು ಹೀಟ್ರ್ ಮುಖಾಂತರ ಅದೇ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ಮೈಕ್ರೋ ಅಂತ ಐತಲ್ಲ, ಇದು ಮೈಕ್ರೋ ಅಂತ ಇರೋದು ಮೈಕ್ರೋವೇವಲ್ಲಿ ಬಿಸಿ ಆಗ್ತಿದೆ ಅಂತ. ಈಗ ನೋಡಿ ಇದು ರನ್ ಆಗ್ತಾಯಿದೆ. ಈಗ ಕ್ಯಾನ್ಸಲ್ ಮಾಡಬೇಕು ಅಂದರೆ ಒಂದ್ಸಲಿ ಸ್ಟಾಪ್ ಮಾಡೋದು, ಸ್ಟಾಪ್ ಆಯಿತು, ಓಪನ್ ಮಾಡೋದು, ತಿರ್ಗಾ ಹಾಕೋದು, ಇಲ್ಲ ಫುಲ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದು, 2 ಸಲ ಮಾಡೋದು. ಸೇಮ್ ಅದೇ ಥರ ಈಗ ನೋಡಿ ನಾನು ಇದು ಮಾಡ್ತೀನಿ. ತಂದೂರಿ 01 ಅಂತ ಐತೆ. ಸೇಮ್ ತಂದೂರಿ 04 ಹಾಕಿದ್ದೀನಿ ಇವಾಗ. ನೋಡಿ ತಂದೂರಿ 04 ಬಂದು ಮಲೈ ಚಿಕನ್ ಟಿಕ್ಕಾ ಅಂತ ಐತೆ. ಸೊ ಈ ಮಲೈ ಚಿಕನ್ ಟಿಕ್ಕಾ ಮಾಡೋದು 548 ಗ್ರಾಮ್ ಇಲ್ಲೇ ಆಲ್ಮೋಸ್ಟ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಒಂದ್ಸಲಿ ನಾವು ವೆಯ್ಟ್ ಕೊಟ್ಟ ತಕ್ಷಣ ನೋಡಿ 548, ಇಲ್ಲೂ 548 ಗ್ರಾಮ್ ಫಿಕ್ಸ್. ಅಂದರೆ ಅರ್ಧ ಕೆಜಿ ಮಾತ್ರ ಇಡಬೇಕಾ? ಅಂದರೆ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಫುಲ್ 1 ಕೆಜಿ ಹಾಕಿಲ್ಲ ಒಟ್ಟಿಗೆ? ಇಲ್ಲ ಒಟ್ಟಿಗೆ ಇಡೋಕ್ಕಾಗಲ್ಲ ಸರ್, ಅದು ಇಲ್ಲಿ ನಮಗೆ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ಅಂದರೆ ಇದು ಮಾಡಲಿಕ್ಕೆ ಇಷ್ಟು ಮಾತ್ರ. ಈಗ 548 ಗ್ರಾಮ್ ಸೆಟ್ ಆಯಿತು. ಈಗ ಸ್ಟಾರ್ಟ್ ಕೊಡ್ತು ಅಂದರೆ ಇದು ಮಲೈ ಚಿಕನ್ ಆಗಲಿಕ್ಕೆ ಎಷ್ಟು ಟೈಮ್ ಆಟೋಮೆಟಿಕ್ ಅದೇ ತಗೊಂಡ್ಬಿಡುತ್ತೆ. ಸೊ ಇದಿಷ್ಟು ಬಂದು ಆಟೋ ಕುಕ್ ಮೆನು ಇದಾಯಿತು. ನೆಕ್ಸ್ಟ್ ಕ್ಯಾನ್ಸಲ್. ಸಪೋಸ್ ಈಗ ನೀವು ಕೇಕ್ ಮಾಡಬೇಕು ಈ ಮೈಕ್ರೋವೇವ್ನಲ್ಲಿ. ಇದರಲ್ಲಿ ಹೆಂಗೆ ಕೇಕ್ ಮಾಡೋದು ಅಂತಂದರೆ ಮೈಕ್ರೋವೇವ್ ನಿಲ್ಲಿಸ್ಕೊಳ್ತೀವಿ ನಾವು. ಮೈಕ್ರೋವೇವ್ ಸೆಲೆಕ್ಟ್ ಮಾಡ್ತೀನಿ. PI ಮಾಮೂಲಿ ನಾವು ಗ್ಯಾಸ್ನ ಸಿಮ್ಮು ಮತ್ತು ಕಮ್ಮಿ ನಿಲ್ಲಿಸ್ತೀವಲ್ಲ, ಸೊ ಅದೇ ಥರನೇ. ಐ ಅಂತಂದರೆ ಐ ಫ್ಲೇಮು 90, 80, 70 ಈ ಥರ 60 ಮಾಮೂಲಿ ಸೇಮ್ ಅದೇ ಥರನೇ ಬರುತ್ತೆ. ಈಗ ನಾನು 100 ನಿಲ್ಲಿಸ್ತೀನಿ, ಐಯಲ್ಲೇ ಇರುತ್ತೆ ಇದು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇದು ಟೈಮಿಂಗ್ ಕೊಡ್ತೀನಿ. ಸರಿ, ನಿಮಿಷ 40 ನಿಮಿಷ ಕೊಡ್ತೀನಿ, 40 ಮಿನಿಟ್ಸು. ನೆಕ್ಸ್ಟು 40 ಮಿನಿಟ್ಸ್ಗೆ ನಾನು ಮೈಕ್ರೋವೇವಲ್ಲಿ ಬಿಸಿ ಆಗೋ ಥರ ಕೊಟ್ಟಿದ್ದೀನಿ. ಈಗ ಇದರಲ್ಲಿ ನಿಮಗೆ ಮೈಕ್ರೋವೇವ್ ಮುಖಾಂತರ ನಿಮಗೆ
40 ಮಿನಿಟ್ಸ್ ನಿಮಗೆ ಬೇಕಾಗುತ್ತೆ. ಚಿಕನ್ 40 ಮಿನಿಟ್ಸ್ ಬೇಕು ಅದಾಗಲಿ. ಅಲ್ಲಲ್ಲ ನಿಮಗೆ ಮ್ಯಾನುವಲ್ ಆಗಿ ಮಾಡ್ಲಿಕ್ಕೆ ಕೇಕ್ ಮಾಡ್ಲಿಕ್ಕೆ Cake ನಿಮಗೆ ಮಾಡ್ಲಿಕ್ಕೆ. 180 ಡಿಗ್ರಿ 40 ಮಿನಿಟ್ಸ್ ಬೇಕು ಕುಕ್ ಆಗ್ಲಿಕ್ಕೆ. ಸೊ ಅದೇ ತರ ನೀವು ಗ್ರಿಲ್ ಬಂದು ಮೇಜರ್ ಯೂಸ್ ಮಾಡೋದು ಚಿಕನ್ಗೆ. ಇಲ್ಲಿ ನೋಡಿ ಗ್ರಿಲ್ ಅಂತ ಬಂತು. ಹ್ಮ್. ಗ್ರಿಲ್ಗೆ ನಾವು ಇಲ್ಲಿ ಸೆಟ್ ಮಾಡಬೇಕು ಟೈಮಿಂಗ್ಸ್ ಮಾಮೂಲಿ ಸೇಮು ಸೆಟ್ ಮಾಡಿಬಿಟ್ಟು ಸೇಮು ಕೊಟ್ಟರೆ ಆಟೋಮೆಟಿಕ್ 10 ಮಿನಿಟ್ಸ್ ತಗೊಬಿಡ್ತಿದ್ದು. ಹ್ಮ್. ಸ್ಟಾರ್ಟ್ ಕೊಟ್ಟರೆ ತಗೊಳುತ್ತೆ. ಸೇಮ್ ಅದೇ ಥರನೇ ಕನ್ವರ್ಷನ್ ಬಂದು ಈ ಕ್ರಿಸ್ಪಿ ಐಟಮ್ ಇರುತ್ತೆ, ಪಪ್ಸು ಅಥವಾ ಬಿಸ್ಕೆಟ್ಸು ಆ ಥರದ್ದು ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡಿ ಇದು ಟೆಂಪ್ರೇಚರ್ ತಗೊಳುತ್ತೆ. 121 ನೋಡಿ ಈ ಥರ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. 200 ಡಿಗ್ರಿ ಸೆಟ್ ಮಾಡ್ತೀನಿ. 200 ಡಿಗ್ರಿ ಆದಮೇಲೆ ಟೈಮಿಂಗ್ ಸೆಟ್ ಮಾಡಬೇಕು. 10 ನಿಮಿಷ ಕೊಡ್ತೀನಿ, ಸ್ಟಾರ್ಟ್ ಕೊಡ್ತೀನಿ, ಆಟೋಮೆಟಿಕ್ ಸೆಟ್ ಆಗಿಬಿಡುತ್ತೆ. ಸಪೋಸ್ ನೀವು ಕೇಕ್ ಮಾಡಬೇಕು ಅಂದ್ರೂ ಸೇಮ್ ಇದೇ ಥರನೇ ಕನ್ವರ್ಷನ್ ಕೊಟ್ಬಿಟ್ಟು ನಿಮಗೆ ಇದೇ ಬಟನ್ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 200 ಡಿಗ್ರಿ ಅಥವಾ ನಾರ್ಮಲ್ ಕೇಕ್ ಮಾಡ್ತೀನಿ ಅಂದರೆ ನಿಮಗೆ 180 ಡಿಗ್ರಿ ಬೆಸ್ಟ್. 180 ಡಿಗ್ರಿ ಸೆಟ್ ಮಾಡ್ಕೊಂಡು ಸೇಮ್ ನೀವು 40 ನಿಮಿಷ ಟೈಮ್ ಕೊಟ್ಟರೆ 40 ನಿಮಿಷ ಟೈಮ್ ಕೊಟ್ಬಿಟ್ಟು ಸ್ಟಾರ್ಟ್ ಕೊಡ್ತು ಅಂದರೆ ನಿಮಗೆ ಕೇಕ್ ರೆಡಿ ಆಗುತ್ತೆ. 40 ನಿಮಿಷದಲ್ಲಿ ನಿಮಗೆ ಕೇಕ್ ಎಲ್ಲ ರೆಡಿ ಮಾಡಿ ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕ್ಬಿಟ್ರೆ ನಿಮಗೆ ಕೇಕ್ ರೆಡಿ ಆಗುತ್ತೆ. ಇದು ಒಂದು. ಇದರಲ್ಲಿ ಇದು ಒಂದು ವೆಯ್ಟ್ ಡಿಫ್ರಾಸ್ಟ್ ಅಂತ ಐತೆ ನೋಡಿ. ಇದು ವೆಯ್ಟ್ ಡಿಫ್ರಾಸ್ಟ್ ಅಂದ್ರೆ ಈಗ ನೀವು ಫ್ರಿಜ್ ಅಲ್ಲಿ ಕೋಲ್ಡ್ ಆಗಿರೋದು ಫಿಶ್ ಇರುತ್ತೆ, ಅದನ್ನ ವಾರ್ಮ್ ಟೆಂಪರೇಚರ್ ತರಬೇಕು, ಇಲ್ಲ ರೈಸ್ ಸಾಂಬಾರ್ ಏನೋ ಇರುತ್ತೆ, ಅದನ್ನ ವಾರ್ಮ್ ಟೆಂಪರೇಚರ್ ತರಬೇಕು ಅಂತಂದ್ರೆ ನೀವು ವೆಯ್ಟ್ ಡಿಫ್ರಾಸ್ಟ್ ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬರುತ್ತೆ ನೋಡಿ 100 200 ಗ್ರಾಮ್. ಆಗ ನಾವು ಅದನ್ನ ಫಿಶ್ ನೀರಿಗೆ ಹಾಕಿ ಮತ್ತೆ ಇದು ಮಾಡ್ಬೇಕು ಅಂತಿಲ್ವಾ? ಏನಿಲ್ಲ ಡೈರೆಕ್ಟ್ ಫ್ರಿಜ್ ಹಾಕಿ ಇಡ್ಬೋದು. ಇಡ್ಬೋದು ಸರ್. ಈಗ ನೋಡಿ ಈಗ ಅದು ಎಷ್ಟು ಗ್ರಾಮ್ ಇದೆ ಅಂತ ಇದು ಲೆಕ್ಕ ಕೇಳ್ತಾ ಇರೋದು. ಈಗ ನೋಡಿ 200 ಗ್ರಾಮು 300 ಗ್ರಾಮ್ 400 ಗ್ರಾಮ್ 500 ಗ್ರಾಮ್ 600 ಗ್ರಾಮ್ 700 ಗ್ರಾಮ್ 800 900 1 ಕೆಜಿ 100 ಗ್ರಾಮು 200 ಗ್ರಾಮು ಇದು ಆದ್ ಸೆಲೆಕ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಕೊಡ್ತು ಅಂದ್ರೆ ಆ 1 ಕೆಜಿ 200 ಗ್ರಾಮು ಫುಲ್ ಫ್ರೀಸ್ ಆಗಿರುತ್ತಲ್ವಾ, ಸೊ ಅದನ್ನ ನಾರ್ಮಲ್ ಟೆಂಪರೇಚರ್ಗೆ ಏನು ತಗೊಳ್ಬೇಕು ಅದಕ್ಕೆ 35 ನಿಮಿಷ ತಗೊಳ್ಬೇಕು. ಸೊ ಅದೇ ತರ ಇದು ಹೆಂಗೆ ಅಂದ್ರೆ ನಿಮಗೆ ಮಧ್ಯ ಟಿಕ್ ಟಿಕ್ ಅಂತ ಸೌಂಡ್ ಬರುತ್ತೆ ನೋಡಿ, ಅದು ಬಂದು ನಿಮಗೆ ಒಂದು ರಿಲೇ ಆಪರೇಟ್ ಆಗ್ತಾ ಇರೋದು, ಒಂದು ವೇವ್ಸ್ ಮುಖಾಂತರ ಬಿಸಿ ಆಗುತ್ತೆ, ಒಂದು ಮೇಲ್ಗಡೆ ಒಂದು ಎಲಿಮೆಂಟ್ ಇರುತ್ತೆ ಹೀಟಿಂಗ್ ಎಲಿಮೆಂಟ್, ಆ ಎಲಿಮೆಂಟ್ ಮುಖಾಂತರ ಬಿಸಿ ಆಗುತ್ತೆ. ಸೊ ಎರಡೂ ಯೂಸ್ ಮಾಡ್ಕೊಂಡು ಬಿಸಿ ಆಗುತ್ತೆ. ಆಮೇಲೆ ಇದು ಬಂದು ಸೇಮ್ ಇದಕ್ಕೆ ಮಾತ್ರ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಥಿಂಗ್ ಬಂದು ಏರ್ ಫ್ರೈಯರ್ ಅಂತ ಐತೆ. ಈ ಏರ್ ಫ್ರೈಯರ್ ಬಂದು ನೀವು ವಿತೌಟ್ ಆಯಿಲ್ ಅಲ್ಲಿ ನೀವು ಕುಕ್ ಮಾಡಬೇಕು ಅಂತಂದ್ರೆ AF ಅಂತ ಐತೆ. AF ಆದ್ಮೇಲೆ ನೀವು ಈಗ ನೋಡಿ ಏರ್ ಫ್ರೈಯರ್ ಸೆಲೆಕ್ಟ್ ಮಾಡ್ತೀನಿ. ಏರ್ ಫ್ರೈಯರ್ ಅಂತ ಬಂತು, ತಿರ್ಗಾ ಸೆಲೆಕ್ಟ್ ಮಾಡ್ತೀನಿ. 200 ಡಿಗ್ರಿ ಎಷ್ಟು ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡು ಟೈಮಿಂಗ್ಸ್ ಕೊಡಬೇಕು. 10 ಮಿನಿಟ್ಸು ಅಥವಾ ಏನು ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಕೊಟ್ಬಿಟ್ಟು ನೀವು ಸ್ಟಾರ್ಟ್ ಕೊಡ್ತು ಅಂತಂದರೆ ಏರ್ ಫ್ರೈಯರ್ ಮುಖಾಂತರ ವರ್ಕ್ ಆಗುತ್ತೆ. ಸಪೋಸ್ ಈಗ ನೀವು ಚಿಕನ್ನು ವಿತೌಟ್ ಆಯಿಲಲ್ಲಿ ಏನಾದರೂ ಮಾಡ್ತಾ ಇರ್ತೀರ ಅನ್ಕೊಳ್ಳಿ, ವಿತೌಟ್ ಆಯಿಲಲ್ಲಿ ಮಾಡಬೇಕು ಅಂದರೆ ಈ ಥರ ಟ್ರೇ ಇರುತ್ತೆ, ಅದರಲ್ಲಿ ನಿಮಗೆ ಇದನ್ನು ಮಾಡ್ಬೋದು. ನೋಡಿ ಫುಲ್ಲು ಸುಡ್ತಾ ಇದೆ ನೀರು ನೋಡಿ. ಇದನ್ನು ಸೇಮ್ ಇಲ್ಲಿ ಮಡಗೋದಷ್ಟೇ. ಇದನ್ನ ಇಲ್ಲಿ ಮಡಗ್ಬಿಟ್ಟು ಮೇಲ್ಗಡೆ ಕನ್ವೆನ್ಷನ್ ಫ್ಯಾನ್ ಐತೆ, ಆ ಫ್ಯಾನ್ ಮುಖಾಂತರ ನಿಮಗೆ ರನ್ ಆಗುತ್ತೆ ಏರ್ ಫ್ರೈಯರ್ ನೋಡಿ. ಏರ್ ಫ್ರೈಯರ್